ನಮ್ ಡುಮ್ಮು ತಿಂತಿರೋದು ನಮ್ ಡುಮ್ಮುದೇ ಹೋಗೆ ನಮ್ಮಮ್ಮ ಬರ್ತಡೆ. ಸೊ ರೋಡಲ್ಲಿ ಕುತ್ಕೊಂಡು ಊಟ ಮಾಡು. ಹೋಗಿ ಬೀಗ ಹಾಕೊಂಡ್ ಹೋಗಿ ರಾತ್ರಿ ಹೋಗ್ತಿದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ಇಷ್ಟೊತ್ತಿಗೆ ಬಂದೆ ಅಂತ ಅನ್ಕೊಂತಿದ್ದೀರಾ? ಟೈಮ್ ಬಂದ್ಬಿಟ್ಟು 11:55 ಆಗಿದೆ ಗೈಸ್. ಇವತ್ತು ಏನಂದ್ರೆ ನಮ್ಮಮ್ಮ ಬರ್ತಡೆ. ಸೊ ನಾವೆಲ್ಲರೂ ಯೂಶಲಿ ಎಲ್ಲಾರ ಬರ್ಡೇಗೂ ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ತೀವಿ ನಮ್ಮ ಮನೆಯಲ್ಲಿ. ಸೊ ಇವಾಗ ನಮ್ಮಮ್ಮ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಇವಾಗ ಕೇಕ್ ತಗೊಂಡು ಹೋಗ್ತಾ ಇದೀವಿ ಗೈಸ್. ಇಲ್ಲಿ ನಮ್ಮಣ್ಣ ನೋಡಿ ಗೈಸ್, ನಮ್ಮಣ್ಣ ಕೇಕ್ ತಗೊಂಡ್ ಬರ್ತಿದಾನೆ. ಯಾವ ಕೇಕ್ ಖುಷಿ? ಅಮ್ಮಂಗ್ ಪೈನಾಪಲ್ ಕೇಕ್. ಪೈನಾಪಲ್ ರಸಮಲೈ ಅಲ್ವಾ? ಪೈನಾಪಲ್ ಗೈಸ್ ಆಕ್ಚುಲಿ ನಾವ್ ಯಾವಾಗ್ಲೂ ರಸಮಲೈ ಯಾರೋ ಒಬ್ರು ಓಡೋಗ್ಬಿಟ್ರು ಗೈಸ್. ಅದಕ್ಕೆ ಯೂಶಲಿ ಎಲ್ಲಾರ ಬರ್ಡೇಗೂ ರಸಮಲೈ ಕೇಕ್ ತಗೊಂಡ್ಬರ್ತೀವಿ ಗೈಸ್. ಇಲ್ಲ ಪರವಾಗಿಲ್ಲ ರಸಮಲೈ ಕೇಕ್ ತಗೊಂಡ್ಬರ್ತೀವಿ. ಆದ್ರೆ ನಮ್ಮ ಅಮ್ಮಂಗೆ ಪೈನಾಪಲ್ ಇಷ್ಟ ಆಗಿರೋದ್ರಿಂದ ನಾವು ಪೈನಾಪಲ್ ಕೇಕ್ ತಗೊಂಡ್ಬಂದಿದ್ದೀವಿ. ಓಪನ್ ಮಾಡ್ಕೋಶು ನೋಡೋಣ. ಸೊ ನಾವು 7th ಹೆವೆನ್ ಇಂದ ಕೇಕ್ ತಗೊಂಡ್ ಬರೋದು ಯೂಶಲಿ ಯಾವಾಗ್ಲೂ. ಓಪನ್. ಸೊ ಗೈಸ್ ಇಲ್ಲಿ ನೋಡಿ, ಆಸ್ ಸಿಂಪಲ್ ಆಸ್ ಇಟ್ ಈಸ್, ಫುಲ್ ಸಿಂಪಲ್. ನಮ್ಮ ಅಮ್ಮಂಗೆ ಪೈನಾಪಲ್ ಕೇಕ್ ಇಷ್ಟ ಇರೋದ್ರಿಂದ ಈ ತರ ಪೈನಾಪಲ್ ಕೇಕ್ ಮಾಡಿಸ್ತೀವಿ. ಬನ್ನಿ ಗೈಸ್, ಇವಾಗ ನಮ್ಮ ಅಮ್ಮನ ಕರ್ಕೊಂಬರ್ಬೇಕಂತೆ, ಹೋಗೋಣ. ನಾವು ಆಕ್ಚುಲಿ ನಮ್ಮ ಅಪ್ಪಂಗೆ ಹೇಳಿದ್ವಿ, ಹೇಳ್ಬೇಡ್ರಿ ಪಾಪ ಅಮ್ಮಂಗೆ ಕೇಕ್ ಕಟ್ ಮಾಡ್ಸೋದು ಅಂತ. ನಮ್ಮ ಅಪ್ಪ ಏನ್ ಮಾಡಿದ್ದಾರೆ ಗೊತ್ತಾ, ನಮ್ಮ ಅಮ್ಮಂಗೆ ಹೋಗೆ ಮಲ್ಕೊಳೆ 10 ಗಂಟೆಗೆ ಅಮ್ಮ ಮಲ್ಕೊಳಕ್ ಹೋಗ್ತೀನಿ ಅಂತ ಹೇಳಿದಾಗ, ಹೋಗೆ ಮಲ್ಕೊಳೆ, ಇನ್ನೇನು 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ತೀವಿ, ಹೋಗಿ ಮಲ್ಕೊ ಅಂತ ಅಂತಾರೆ ನಮ್ಮಪ್ಪ. ಅಯ್ಯೋ ನಮ್ಮ ಅಪ್ಪಂದು ಒಳ್ಳೆ ಕಥೆ. ಸೊ ಗೈಸ್, ನಾನು ಇವಾಗ ನಮ್ಮ ಅಮ್ಮನ ಎಬ್ಸಕ್ಕೆ ಬಂದಿದ್ದೆ. ನಮ್ಮ ಅಮ್ಮ ನೋಡಿದ್ರೆ ಆಲ್ರೆಡಿ ಎದ್ದಿದ್ದಾರೆ, ಎದ್ಬಿಟ್ಟು ವಾಶ್ರೂಮ್ ಹೋಗಿದ್ರಂತೆ. ಸೊ ಇವಾಗ ಬನ್ನಿ ನಮ್ಮ ಅಮ್ಮನ ಕರ್ಕೊಂಡು ಕೆಳಗಡೆ ಹೋಗೋಣ. ಯಾಕೆ ಅಂದ್ರೆ ಕೆಳಗಡೆ ಎಲ್ಲರೂ ಕಾಯ್ತಿದ್ದಾರೆ ಕೇಕ್ ಕಟ್ ಮಾಡಿಸುವ. ಹೋಗೋಣ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಇನ್ನ ಟೈಮ್ ಆಗಿಲ್ಲ ಪುಷ್ಪ. ಯಾಕೆ ಒಳ್ಳೆ ಹಣ್ಣಿದ್ದೆ. ಏನಿನ್ನ 2 ನಿಮಿಷ ಇದೆ ಅಷ್ಟೇ, ಬಾ ಹೋಗೋಣ. ಸೊ ಗೈಸ್ ಬನ್ನಿ ಹೋಗೋಣ ಕೆಳಗಡೆ. ಗೈಸ್ ನಮ್ಮ ಅಮ್ಮನ ಕಣ್ಣೆಲ್ಲ ಮುಚ್ಕೊಂಡು ಕರ್ಕೊಂಡು ಹೋಗ್ಬೇಕಂತೆ, ಆಮೇಲೆ ಏನ್ ಬೇಡ. ಸೊ ನಾವು ಡೈರೆಕ್ಟ್ ಆಗಿ ಹೋಗ್ತಿದೀವಿ. ಆಲ್ರೆಡಿ ನಮ್ಮ ಅಪ್ಪ ಆಲ್ರೆಡಿ ಸರ್ಪ್ರೈಸ್ ನ ಹಾಳ್ ಮಾಡ್ಬಿಟ್ಟಿದ್ದಾರೆ. ಜಾತ್ರೆ ಇದೇನ್ ಜಾತ್ರೆ? ಅದ್ ಯಾರಣ ಫುಲ್ ಒಳ್ಳೆ ಮದ್ದಿಕ್ ಇಡ್ತಾರ, ಇಡ್ಬೇಕು. ನೀನ್ ಮಾತಾಡ ತೋರ್ಸ್ಬಿಡ್ತೀನಿ ಬ್ಲಾಗ್ ಅಲ್ಲಿ. ಇಲ್ಲಿ ಇನ್ನೊಬ್ಬ ನನ್ ಕಸಿನ್ ಇದ್ದಾನೆ, ಅವನು ಸ್ವಲ್ಪ ಶೈ, ಕ್ಯಾಮ್ರಾಗೆ ಬರಲ್ಲ ಗೈಸ್. ಗೈಸ್ ಇನ್ನೊಬ್ಬ ಕಸಿನ್ ಇದ್ದಾನೆ, ಅವನು ಅಷ್ಟೇ ಸೇಮ್ ಕ್ಯಾಮ್ರಾ ಶೈ. ಆರಾಮಾಗೆ ಅವ್ರಿಗೆ ಭಯ ಪಡಿಸ್ಬೋದು. ಬ್ಲಾಗ್ ಅಲ್ಲಿ ತೋರ್ಸ್ಬಿಡ್ತೀನಿ ನಾನು ಹೇಳಿದ್ ಮಾಡು ಅಂತ. ಧನ್ಯವಾದ. ಹ್ಯಾಪಿಯೆಸ್ಟ್ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ಡೇ ಹ್ಯಾಪಿ ಅಂತ ಅಂತಿದ್ದಾರೆ ಗೈಸ್. ಹ್ಯಾಪಿ ಬರ್ಡೇ ಅಲ್ಲ, ಬರ್ಡೇ ಹ್ಯಾಪಿ. ನಾವು ಪಾಪ ನಮ್ಮ ಅಮ್ಮಂಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಇಷ್ಟೋ ತನಕ ಎದ್ದಿದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ಒಟ್ಟಿಗೆ ಹೇಳಿದ್ವು. ಅದಕ್ಕೆ ನಮ್ಮ ಅಪ್ಪ ದ ದ ದ ದ ದ
ನಗುತ್ತಾ ನಗುತ್ತಾ ಓ ನಮ್ಮಮ್ಮ ನಮ್ಮ ಅಪ್ಪಂಗೆ ತಿನ್ಸ್ಬಿಟ್ರು. ಥ್ಯಾಂಕ್ ಯು ಅಮ್ಮ. ಗೈಸ್ ಇವಾಗ ದೊಡ್ಡ ಮಗನಿಗೆ ತಿನ್ಸ್ತಿದ್ದಾರೆ. ಯಾವಾಗ್ಲೂ ನಾನೇ ಲಾಸ್ಟ್. ಅಮ್ಮ ಅವಳು ಲಾಸ್ಟ್ ಬರ್ಬೇಕಂತ ಎಲ್ಲಾರ್ಗು ತಿನ್ಸ್ಬಿಟ್ಟು ಬಂದಾಳ ತಿನ್ಸ. ಎಲ್ಲಾದ್ರಲ್ಲೂ ನಾನ್ ಲಾಸ್ಟ್ ಬಟ್ ಸೆಕೆಂಡ್ ಇರ್ತೀನಿ. ಈ ನಮ್ ಡುಮ್ಮು ಲಾಸ್ಟ್ ಇರ್ತಾಳೆ. ಇವಾಗ ನೋಡಿ ಲಾಸ್ಟ್ ಬಟ್ ನಮ್ ಡುಮ್ಮು ತಿಂತಿರೋದು. ನಮ್ ಡುಮ್ಮುದ್ರೆ ಹೋಗೆ ಒಂದು ದೊಡ್ಡ ಪೀಸು ಬಾಯಲ್ಲಿ ಹೋಯ್ತು. ಬಿದ್ದು 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 ಈ ಕಡೆ ತಿರ್ಗೋಯ್ತು. ನಾವ್ ಇವಾಗ ನೈಟ್ ಡ್ರೈವ್ ಹೋಗ್ತಾ ಇದೀವಿ. ತಿರ್ಗಾ ಆದ್ರೆ ಈ ಸರಿ ನಮ್ ಜೊತೆಗೆ ದೊಡ್ಡೋರು ಯಾರು ಇಲ್ಲ. ಓನ್ಲಿ ಕಸಿನ್ಸ್ ಔಟ್. ಕಸಿನ್ಸ್ ನೈಟ್ ಔಟ್. ಗೈಸ್ ನಮ್ ಜೊತೆಗೆ ಇನ್ನಿಬ್ರು ಎಕ್ಸ್ಟ್ರಾ ಪ್ಲೇಯರ್ಸ್ ಬಂದಿದ್ದಾರೆ. ಅವ್ರು ಯಾರು ಅಂದ್ರೆ ವಿದ್ವತ್ ಅಂತ ಸುಮುಖ ಅಂತ. ಸುಮುಖ ಅವ್ರಿಬ್ರು ನಮ್ಮ ಅತ್ತೆ ಮಕ್ಕಳು. ಆದ್ರೆ ಅವ್ರು ಯಾರು ಅವ್ರು ಫುಲ್ ಶೈ ಗೈಸ್. ಅವರೆಲ್ಲ ಮಕ ತೋರ್ಸ್ಕೊಳಲ್ಲ. ಅಂದ್ರೂ ತೋರ್ಸಕ್ ಟ್ರೈ ಮಾಡ್ತೀವಿ. ಹೋಗಿ ಫಸ್ಟ್ ರೆಸ್ಪಾನ್ಸಿಬಲ್ ಆಗಿ ಹೋಗಿ ಬೀಗ ಹಾಕೊಂಡ್ ಹೋಗಿ ರಾತ್ರಿ ಹೋಗ್ತಿದ್ದಾಳೆ ಜೊತೆ ಪಾರ್ಟಿ. ನಮ್ಮ ಅಣ್ಣನ್ ಪಾರ್ಟಿ ಹೋಗಿ ಬೀಗ ಹಾಕೊಂಡ್ ಇವ್ರಿಬ್ರು ಅತ್ತಿ ಆಗಾಡ್ತಾರೆ. ಇವ್ರು ನೋಡಿ ಜಗಳ ಆಡ್ತಿರೋದು. ಇವ್ನ್ ತೋರ್ಸಬಿಟ್ಟೆ. ಇವಾಗ ನಾವು ಆಚೆ ಹೊರಟಿದೀವಿ. ಮುಂದಕ್ಕಂತ ಹೋಗೋ ಒಂಚೂರು. ಅವಳು ಗೇಟ್ ಹಾಕ್ತಾಳೆ. ಯಾಕೆ ಗೇಟ್ ಮಧ್ಯ ಕೂದಿ ಇಬ್ರು ಮಧ್ಯ. ಗೈಸ್ ಈಗ 12:39 ನಮ್ಮ ರೈಡ್ ಸ್ಟಾರ್ಟ್. ನಮ್ಮ ಡ್ರೈವ್ ಅದು ರೈಡ್ ಅಲ್ಲ. ರೈಡ್ ಅಂತದೆ ಅದು ರೈಡ್ ಅಲ್ಲ ಗೈಸ್, ಡ್ರೈವ್. ನಾವ್ ಇವಾಗ ಪುಡ್ಗೋಸಿ ಗೈಸ್, ಪುಡ್ಗೋಸಿ 12:39ಗೆ ಡ್ರೈವ್ ಸ್ಟಾರ್ಟ್ ಮಾಡ್ತಿದೀವಿ. ನೋಡಿ ರೈಡ್ ಸ್ಟಾರ್ಟ್ ಮಾಡಿದೀವಿ ಗೈಸ್ ನಾವು. ರೈಡ್ ಅಲ್ಲ ಡ್ರೈವ್. ರೈಡ್ ಹೇಳ್ತೀನಿ. ಎಲ್ಲಾರು ಕಮೆಂಟ್ ಸೆಕ್ಷನ್ ಮಕ್ಕುಗಿತಾರ ನೀನೇನ. ಇವ್ರಿಬ್ರು ಮಧ್ಯ ಕುತ್ಕೊಂಡು ನಾನು ಹಾಕೊಂಡು ಫುಲ್ ಸ್ಕ್ವೀಸ್ ಮಾಡ್ತಿದಾರ ನನ್ನ. ನಾನ್ ಇರೋದ್ ಹಿಂಗೆ, ಅವಳು ಇರೋದ್ ಹಂಗೆ. ಆ ಕಡೆ ಫ್ಯಾಟು ಈ ಕಡೆ ಫ್ಯಾಟು ಅದು ಹೋಗ್ತಿದೆ ಅಷ್ಟೇ. ಅವಳು ತಿನ್ನೋ ಮಸಲ್ಸ್ಗೆ ಬೋನ್ಸ್ಗೆ ರೀಚ್ ಆಗ್ತಿಲ್ಲ. ಅಣ್ಣ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಿದ್ದೆ ಕಣ್ಣಣ್ಣ. When you're eating, yes, yes, you be the boss, and yes, I be respecting quite a bit to tell me, cause the thing you be spitting, believe that, when you need that, I'll provide that, you will always have it, I'll be on that, keep it in check, when you ಗೊತ್ತಾ ರಾತ್ರಿ 2:15 ಅದು ದೇವರದುರ್ಗ ಮಧ್ಯದಲ್ಲಿ ಹೋಗ್ತಿದೀವಿ. ಇವಾಗ ಇಳಿಬೇಕಂತ ಕೆಳಗಡೆ. ಅದು ನಮ್ಮ ಅಣ್ಣ ಹೇಳ್ತಾ ಇರೋದು. ಅವನ ನೀನೇ ಇಳ್ದು ಬಿಟ್ಟು ತೋರ್ಸು. ನೀನ್ ದೇವರದುರ್ಗ ಬೆಟ್ಟ ಇಳಿದಲ್ಲ, ಏನ್ ಬೆಟ್ಟದ ಮೇಲೆ ಇರ್ತೀಯ? ದೇವರದುರ್ಗ ಬೆಟ್ಟದ ಹತ್ರ ಬಂಡೆ ಹತ್ರ ಹೋಗ್ತೀವಿ. ಅಲ್ಲಿ ಬಂಡೆ ಮೇಲೆ ಕುತ್ಕೊಂತೀರಾ ಅಂತ ಕೇಳ್ದೆ ನನಗೆ. ಚಾನ್ಸೇ ಇಲ್ಲ, ನೋ ವೇ. ನಾನ್ ಈ ಸಿಟಿ ಎಂಟ್ರಿ ಆಗೋವರೆಗೂ ನಾನು ಈ ಕಾರಿಂದ ಇಳಿಯೋದಕ್ ಚಾನ್ಸೇ ಇಲ್ಲ. ಅಲ್ಲ ದೇವರದುರ್ಗದ ಮಧ್ಯದಲ್ಲಿ ರೋಡಲ್ಲಿ ಇಳಿಬೇಕಂತೆ, ಚಾನ್ಸೇ ಇಲ್ಲ. ಮಧ್ಯದಲ್ಲಿ ರೋಡಲ್ಲಿ ಕುತ್ಕೊಂಡು ಊಟ ಮಾಡು. ಇವಳು ಅದನ್ನೇ ಮಾಡೋದು. ಊಟ ಬಿಟ್ರೆ ಬೇರೆ ಏನು ಮಾಡಲ್ಲ. ಗೈಸ್ ಇವಾಗ ಬೆಟ್ಟ ಹತ್ತಕ್ ಶುರು ಮಾಡಿದ್, ದೇವರದುರ್ಗ ಬೆಟ್ಟ ಹತ್ತಕ್ ಶುರು ಮಾಡಿದೀವಿ. ರಾತ್ರಿ 2 ಗಂಟೆ ಆಗಿದೆ ಟೈಮು. ಇವರೆಲ್ಲ ನೋಡಿದ್ರೆ ಫುಲ್ ದೆವ್ವ 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 ಅಂತ ಭಯ ಪಡಿಸ್ತಿದ್ದಾರೆ. ಫೈನಲಿ ರಿಂಗ್ ರೋಡಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ಮುಗೀತು ನಮ್ಮ ನೈಟ್ ಡ್ರೈವ್ ವಿತ್ ಕಸಿನ್ಸ್. ಟೈಮ್ ಬಂದ್ಬಿಟ್ಟು 3:30 ಆಗಿದೆ. ಸೊ ಇವಾಗ ಹೋಗಿ ಮಲ್ಕೊಳ್ಳೋದಷ್ಟೇ ಗೈಸ್. ಬೆಳಗ್ಗೆ ಸಿಗ್ತೀನಿ. ಇವಾಗ ಆಲ್ರೆಡಿ 4 o'clock ಆಗಿದೆ ರಾತ್ರಿ. ನಾವೆಲ್ಲ ಕಸಿನ್ಸ್ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ತುಂಬ ದಿವಸ ಆಗೋಗಿತ್ತು ಅವರು ನಮ್ಮ ಮನೆಗೆ ಬಂದಿವಿ. ಸೊ ಇವಾಗ ಮಲ್ಕೋತಾ ಇದ್ದೀವಿ ಅಷ್ಟೇ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ತುಂಬ ಚಿಕ್ಕದಾಗಿತ್ತು, ಬಟ್ ಒಂಥರ ಚೆನ್ನಾಗಿತ್ತು. ಸೊ ಈ ವ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.